ಹಾಯ್ ಹಲೋ ನಮಸ್ಕಾರ. ಸ್ಕ್ವೇರ್ ರೀಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತದ ಪ್ರಮುಖ ಅಡುಗೆ ಸಲಕರಣೆಗಳ ತಯಾರಕ ಕಂಪನಿಯಾದ ಸ್ಟವ್ ಕ್ರಾಫ್ಟ್ ತನ್ನ ಪಿಜನ್ ಬ್ರ್ಯಾಂಡ್ ಅಡಿಯಲ್ಲಿ ಎಲೆಕ್ಟ್ರಿಕ್ ಪ್ರೆಷರ್ ಕುಕಿಂಗ್ ವ್ಯವಸ್ಥೆಯನ್ನು ಬಿಡುಗಡೆ ಮಾಡುತ್ತಿದೆ. ಅದುವೇ ಎಲೆಕ್ಟ್ರಾ. ಜನರು ಸುರಕ್ಷಿತವಾಗಿ ಅಡುಗೆ ಮಾಡಲು ಹೆಚ್ಚು ಅನುಕೂಲಕರ ಮತ್ತು ಪರಿಣಾಮಕಾರಿಯಾಗುವಂತೆ ಎಲೆಕ್ಟ್ರಾ ಎಂಬ ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಭಾರತೀಯ ಮನೆಗಳಲ್ಲಿನ ಅಡುಗೆ ಮನೆಯನ್ನು ಅನುಕೂಲಕರವಾಗಿ ಪರಿವರ್ತಿಸಲು ಹಾಗೂ ನಿಮ್ಮ ಪಾಕಶಾಲೆಯ ಕೌಶಲ್ಯವನ್ನು ಅನ್ಲಾಕ್ ಮಾಡಲು ಎಲೆಕ್ಟ್ರಾ ಸಹಕಾರಿಯಾಗಲಿದೆ. ಎಲೆಕ್ಟ್ರಾ ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ ಸಿಸ್ಟಮ್ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವ ವೈಶಿಷ್ಟ್ಯಗಳೊಂದಿಗೆ ಬಿಡುಗಡೆಯಾಗುತ್ತಿದೆ. ಇದು ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ ಸಿಸ್ಟಮ್ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವ ವೈಶಿಷ್ಟ್ಯಗಳೊಂದಿಗೆ ಬಿಡುಗಡೆಯಾಗುತ್ತಿದೆ. ಇದು ಅಡುಗೆಯಲ್ಲಿ ಸ್ಥಿರತೆಯನ್ನು ಖಾತ್ರಿಗೊಳಿಸಿ ಪ್ರತಿ ಬಾರಿಯೂ ಪರಿಪೂರ್ಣ ಫಲಿತಾಂಶಗಳನ್ನು ಪಡೆಯಲು ನೆರವಾಗುತ್ತದೆ. The best thing is that you don't have to stand next to it to monitor the gas like a conventional pressure cooker. This product will automatically shut off when the food is prepared. There is also a delay function, which means that you can actually put the raw food inside and it will start at a designated time and again automatically shut off. ಓಕೆ. ಫಸ್ಟ್ ಅಂದರೆ ಇದು ತುಂಬ ಕನ್ವೀನಿಯಂಟ್ ಆಗಿದೆ. ಇದು ಫಸ್ಟ್ ಆಫ್ ಆಲ್ ಸ್ಟೀಮ್ ಬರ್ಸ್ಟ್ ಆಗಲ್ಲ, ಅಂದರೆ ನೀರು ಇದರಿಂದ ಹೊರಗೆ ಬರಲ್ಲ. ಎಲ್ಲ ನ್ಯೂಟ್ರಿಷನ್ ಮತ್ತು ಫುಡ್ ಎಲ್ಲ ಒಳಗೆ ಇರುತ್ತೆ, ನೀರು. ಯಾಕೆಂದರೆ ಇವಾಗ ಸ್ಟೀಮ್ ಬರ್ಸ್ಟ್ ಆಗಿದೆ, ಎಲ್ಲ ಕೆಳಗೆ ತುಂಬ ಇದು ಮೆಸ್ ಆಗುತ್ತೆ. ಆ ಥರ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ಲಿ, ನೀವು ಯಾವಾಗ ಅಡುಗೆ ಮಾಡಬೇಕು ಆ ಟೈಮಲ್ಲಿ ನೀವು ಸೆಟ್ ಮಾಡ್ಬೋದು. ಅಂದರೆ ನಾನು ಇವಾಗ ಅರ್ಜೆಂಟಾಗಿ ಬೇರೆ ಕಡೆ ಹೋಗಬೇಕು, ನಾನು ಅಲ್ಲಿ ಗ್ಯಾಸ್ ಮುಂದೆ ಇರೋದಂದರೆ ಅದು ಟೆನ್ಷನ್ ಇಲ್ಲ. ಸೆಟ್ ಮಾಡಿದರೆ ಡಿಲೇ ಫಂಕ್ಷನ್ ಪ್ರೆಸ್ ಮಾಡಿದರೆ ಆ ಫಂಕ್ಷನಿಂದ ನೀವು ಯಾವ ಗಂಟೆ ಅಂದರೆ ಫಸ್ಟ್ ಇಫ್ ಯು ವಾಂಟ್ ಟು ಡೂ ಇಟ್ ಅಟ್ 1 o'clock ಇಂದ ಸ್ಟಾರ್ಟ್ ಆಗುತ್ತೆ ಕುಕಿಂಗ್. ಅದು ದಟ್ ಈಸ್ ಅ ವೆರಿ ಕನ್ವೀನಿಯಂಟ್ ಫಾರ್ ಹೌಸ್ ವೈಫ್ಸ್, ಫಾರ್ ವರ್ಕಿಂಗ್ ವುಮೆನ್. ಅಂದರೆ ನೀವು ಗ್ಯಾಸ್ ಮುಂದೆನೇ ಇರಬೇಕಂತ ಇಲ್ಲ ಆ ಥರ. ಮತ್ತು ನೀವು ಬೇಬಿ ಫುಡ್ ಮಾಡ್ಬೋದು ಇದರಲ್ಲಿ, ಸ್ಲೋ ಕುಕಿಂಗ್ ಮಾಡ್ಬೋದು. ಮತ್ತು ಯೋಗಟ್ ಅಂದರೆ ಕರ್ಡ್ಸ್ ಸೆಟ್ ಮಾಡ್ಬೋದು ಇದರಲ್ಲಿ. ನೀವು ಆನ್ ಮಾಡಿದರೆ ಮಜ್ಜಿಗೆ ಮತ್ತು ಅದು ಸ್ಟಾರ್ಟರ್ ಹಾಕಿದರೆ ಕರ್ಡ್ ಆಗ್ಬೋದು. ಓವರ್ನೈಟಲ್ಲಿ ಕರ್ಡ್ ಆಗುತ್ತೆ ಇದರಲ್ಲಿ. ಮತ್ತು ಯಾವುದು 1 pot ಮೀಲ್ ಅಂದರೆ ತುಂಬ ಬೇಗ ಆಗುತ್ತೆ. ಬಿರಿಯಾನಿ, ಪುಲಾವ್, ಕಿಚಡಿ ಮತ್ತು ಇದು ಬಿಸಿಬೇಳೆ ಬಾತ್ ಯಾವ ಬೇಕಿದ್ರೆ ಇಮಿಡಿಯೇಟ್ ಆಗಿ ಆಗುತ್ತೆ. ಇಡ್ಲಿ ಸ್ಟೀಮ್ ಮಾಡ್ಬೋದು ಇದರಲ್ಲಿ. ಸ್ಟ್ಯಾಂಡ್ ತರಿಸಿದ್ರೆ ಸ್ಟ್ಯಾಂಡಲ್ಲಿ ಇಟ್ಟು ನೀವು ಇದು ಮಾಡ್ಬೋದು. ಮತ್ತು ಗ್ರೇವೀಸ್ ಎಲ್ಲ ತುಂಬ ಬೇಗ ಆಗುತ್ತೆ. ಯಾವುದು ನೀವು ಯಾವ ಕುಕ್ಕರಲ್ಲಿ ಮಾಡ್ತೀರಾ ಅದು ಸೇಮ್ ಇದರಲ್ಲಿ ಮಾಡ್ಬೋದು. ಮತ್ತು ಬೇಗ ಆಗುತ್ತೆ ಕುಕಿಂಗ್. ನೋ ನ್ಯೂಟ್ರಿಷನ್, ನೋ ಲಾಸ್ ಆಫ್ ನ್ಯೂಟ್ರಿಷನ್. And I'll join her to tell you one more important thing, which she can say. Say your mother makes the best choles, right? And now she's not there. Can you actually make that in a normal pressure cooker? Very difficult. She can tell you if you put this much amount of water, that much amount of chole, this much salt, pepper, but you can never cook them to perfection because you don't know how much time, slow gas, fast gas. If your mother or your friend tells you that you put this much and you use that much amount of time, this much amount of pressure, you can make the same chole bhature chole again and again and again and again. There will be no difference in taste. This is a great example of convenience, right? My son, my daughter would say, last week you made much better. Today's there is no same taste, right? That will not happen with this product, because once you perfected, you know that this much time, this much pressure, it will actually make the same thing. ಇದರಲ್ಲಿ ಅಂದರೆ ಕನ್ಸಿಸ್ಟೆನ್ಸಿ ಆಫ್ ರಿಸಲ್ಟ್ಸ್. ಅಂದರೆ ನೀವು ಒನ್ ರಿಸಲ್ಟ್ ಯಾವಾಗಲೂ ಮಾಡಿದರೆ ಸೇಮ್ ಬರುತ್ತೆ, ಟೇಸ್ಟ್ ಚೇಂಜ್ ಆಗಲ್ಲ. ಅದು ಒಂದು ಬೆನಿಫಿಟ್. ಯಾಕೆಂದರೆ ಇದರಲ್ಲಿ ಸೆಟ್ ಇದೆ ಆಲ್ರೆಡಿ. ವಿ ಹ್ಯಾವ್ 18 ಪ್ರೀಸೆಟ್ ಮೆನ್ಯೂ ಇದೆ. ಅದರಲ್ಲಿ ನೀವು ಅದು ಪ್ರೆಸ್ ಮಾಡಿದರೆ ಅದೇ ಟೈಮಲ್ಲಿ ಅದೇ ಪ್ರೆಷರಲ್ಲಿ ಅಡುಗೆ ಆಗುತ್ತೆ, ನಿಮ್ಮದು ಫುಡ್ ಆಗುತ್ತೆ. ಅದಕ್ಕೆ ನೀವು ಚೇಂಜ್ ವೇರಿಯೇಷನ್ ಆಫ್ ಟೇಸ್ಟ್ ಅಂತ ಆಗಲ್ಲ.